ಮನೆಯಲ್ಲಿ ಎತ್ತಿದ್ದು ಎಷ್ಟು ಚಿನ್ನ? ಅರ್ಧ ಕೆಜಿ ಸರ್. ಅಲ್ಲಿದ್ದಿದ್ದಿಷ್ಟೇ ಸರ್. ನಿಮ್ಮ ಶೇರ್ನ ನೀವು ಹೇಳಿದ ಜಾಗಕ್ಕೆ ಕರೆಕ್ಟಾಗಿ ಕೊಟ್ಟಿದ್ದೀವಲ್ಲ ಸರ್. ಮೊದಲೆಲ್ಲ ನಾವು ಮಾಡಿರೋ ಕಳ್ತನದಲ್ಲಿ ಕರೆಕ್ಟಾಗಿ ಹಂಚಿದೀವಲ್ಲ ಸರ್. ಅದು ಸರಿ, ನಿಮ್ಗೆ ಯಾಕೆ ಸರ್ ಈ ಥರ ಡೌಟು? ನಿಮಗೆ ಮನೆ ಅಡ್ರೆಸ್ಸು, ಲೀಡಿಂಗು, ಸ್ಕೆಚ್ಚು ಎಲ್ಲ ಕೊಡೋದು ನಾನು. ಅಲ್ಲೆಷ್ಟಿತ್ತು ಅಂತ ನನಗೆ ಗೊತ್ತಿಲ್ವಾ? ಅಲ್ಲ, ನಾವ್ ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳೋಣ ಸರ್? ಸರ್, ನಿಮಗೆ ಮೋಸ ಮಾಡೋಕ್ಕಾಗತ್ತಾ ಸರ್? ಬಿಡಿ ಸರ್. ಇದ್ರಲ್ಲಿ ನನಗೆ 90% ಶೇರ್ ಬೇಕು. ಸರ್, ಇದು ಬಹಳ ಅನ್ಯಾಯ ನೋಡಿ. ಇದರಲ್ಲಿ ನಾವಷ್ಟೇ ಕಳ್ರಲ್ಲ. ಏನ್ ನಿಮ್ ಮಾತಿನ ಅರ್ಥ? ಸರ್ ಸರ್ ಸರ್, ವ್ಯವಹಾರ ಯಾವಾಗಲೂ ಹೇಗಾಗ್ತಿತ್ತೋ ಹಾಗೆ ಆಗ್ತಿದೆ ಅಲ್ವಾ ಸರ್? ಲೋ, ಈ ಸತಿ ಸ್ವಲ್ಪ ಶೇರ್ ಜಾಸ್ತಿ ಕೊಟ್ರಾಯ್ತು ಬಿಡಲ್ಲೋ. ನೋಡೋ, ನಿನ್ ಶೇರಲ್ಲಿ ಬೇಕಾದ್ರೆ ಕೊಡು, ನಾನ್ ಮಾತ್ರ ಕೊಡಲ್ಲ. ನೋಡಿ ಸರ್, ನಮ್ಮಿಂದ ನಿಮಗೆ ಯಾವ್ದು ಕೂಡ ತೊಂದರೆ ಆಗಿಲ್ಲ. ನಾವು ಇದುವರೆಗೂ ನಿಮ್ಮ ಹೆಸರನ್ನ ಎಲ್ಲೂ ಹೇಳಿಲ್ಲ, ತಿಳ್ಕೊಳ್ಳಿ. ಹೇಯ್, ಅದು ಎಷ್ಟು ಚಿನ್ನ ಎತ್ತಿದ್ದೀರಾ ಅಂತ ನನಗೆ ಗೊತ್ತು. ನೀನ್ ತುಂಬಾ ಒಳ್ಳೆ ನಂಗೆ ಕಾಣಿಸ್ತಾ ಇದೀಯಾ. 3 ಶೇರ್ ಬದಲು 2 ಶೇರ್ ಮಾಡಿದ್ರೆ ಹೆಂಗಿರುತ್ತೆ?